6ನೇ ತರಗತಿ ತಿಳಿ ಕನ್ನಡ ಗದ್ಯ ಭಾಗ 17 ನಿನ್ನಲ್ಲೂ ಅದ್ಭುತ ಶಕ್ತಿ ಇದೆ ಪ್ರಶ್ನೋತ್ತರಗಳು. ಪ್ರಶ್ನೆಗಳು. ಮುಖ್ಯ ಪ್ರಶ್ನೆ 1. ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ. ಪ್ರಶ್ನೆ 1. ಸಮುದ್ರದ ಅಲೆಗಳು ಯಾವ ಗಾತ್ರದಲ್ಲಿದ್ದವು? ಉತ್ತರ. ಸಮುದ್ರದ ಅಲೆಗಳು ಆನೆಯ ಗಾತ್ರದಲ್ಲಿದ್ದವು. ಪ್ರಶ್ನೆ ಸಂಖ್ಯೆ 2. ಕಪಿವೀರರು ಲಂಕೆಯಲ್ಲಿ ಯಾರನ್ನು ಕಾಣುವ ಉತ್ಸಾಹದಲ್ಲಿದ್ದರು? ಉತ್ತರ. ಕಪಿವೀರರು ಲಂಕೆಯಲ್ಲಿ ಸೀತಾ ಮಾತೆಯನ್ನು ಕಾಣುವ ಉತ್ಸಾಹದಲ್ಲಿದ್ದರು. ಪ್ರಶ್ನೆ 3. ಮಗುವಾಗಿದ್ದಾಗ ಹನುಮನು ಅರುಣನನ್ನು ಏನೆಂದು ಭಾವಿಸಿದ್ದನು? ಉತ್ತರ. ಮಗುವಾಗಿದ್ದಾಗ ಹನುಮನು ಅರುಣನನ್ನು ಹಣ್ಣೆಂದು ಭಾವಿಸಿದ್ದನು. ಪ್ರಶ್ನೆ ಸಂಖ್ಯೆ 4. ಆಂಜನೇಯನು ಸೂರ್ಯದೇವನಿಂದ ಯಾವ ವಿದ್ಯೆ ಕಲಿತನು? ಉತ್ತರ. ಆಂಜನೇಯನು ಸೂರ್ಯದೇವನಿಂದ ಶಸ್ತ್ರವಿದ್ಯೆ ಕಲಿತನು. ಪ್ರಶ್ನೆ 5. ಹನುಮನು ನೋಡುವಷ್ಟರಲ್ಲಿ ಯಾವ ರೀತಿ ಬೆಳೆದನು? ಉತ್ತರ. ಹನುಮನು ನೋಡುವಷ್ಟರಲ್ಲಿ ತ್ರಿವಿಕ್ರಮನ ರೀತಿ ಬೆಳೆದನು. ಮುಖ್ಯ ಪ್ರಶ್ನೆ 2. ಈ ಕೆಳಗಿನ ಪ್ರಶ್ನೆಗಳಿಗೆ 2-3 ವಾಕ್ಯಗಳಲ್ಲಿ ಉತ್ತರಿಸಿರಿ. ಪ್ರಶ್ನೆ 1. ಸಮುದ್ರದ ಅಲೆಗಳ ರುದ್ರ ನರ್ತನವನ್ನು ವರ್ಣಿಸಿರಿ. ಉತ್ತರ. ಕಣ್ಣು ನಿಲುಕುವವರೆಗೂ ಎಲ್ಲೆಡೆ ನೀರು, ಆಕಾಶವು ನೀಲಿ, ಸಮುದ್ರವು ನೀಲಿ, ಬೆಳದಿಂಗಳು ಸಹ ನೀಲಿಯಂತೆ ಭಾಸವಾಗುತ್ತದೆ. ಅದರ ಮಧ್ಯೆ ಪುಟಿದೇಳುವ ಆನೆ ಆಕಾರದ ಅಲೆಗಳು ದಡಕ್ಕೆ ಅಪ್ಪಳಿಸುತ್ತವೆ. ಈ ಸಮುದ್ರದ ಅಲೆಗಳ ರುದ್ರ ನರ್ತನ ಭಯ ಹುಟ್ಟಿಸುತ್ತವೆ. ಪ್ರಶ್ನೆ ಸಂಖ್ಯೆ 2. ಜಾಂಬವಂತನು ಕಡಲನ್ನು ನೋಡಿ ಏನೆಂದು ಯೋಚಿಸಿದನು? ಉತ್ತರ. ಜಾಂಬವಂತನು ಕಡಲು ಶಾಂತವಾಗಿದೆ, ಆದರೆ ಲಂಕೆಯೇ ಕಾಣದು. ದಕ್ಷಿಣ ದಿಕ್ಕಿಗೆ ಲಂಕೆ ಇದೆ ಎಂಬ ಕಲ್ಪನೆ ಬಿಟ್ಟರೆ ಬೇರೇನೂ ತಿಳಿಯದು, ಹೇಗೆ ಹೋಗುವುದು ಎಂದು ಯೋಚಿಸಿದನು. ಪ್ರಶ್ನೆ ಸಂಖ್ಯೆ 3. ಕಪಿಗಳು ತಮ್ಮ ಶಕ್ತಿ ಸಾಮರ್ಥ್ಯಗಳ ಬಗ್ಗೆ ಏನೆಂದು ಮಾತನಾಡುತ್ತಿದ್ದವು? ಉತ್ತರ. ಕಪಿಗಳು ತಮ್ಮ ಶಕ್ತಿ ಸಾಮರ್ಥ್ಯವನ್ನು ಈ ರೀತಿ ಮಾತನಾಡಿಕೊಂಡವು. ನಾನು 10 ಯೋಜನ ಜಿಗಿಯಬಲ್ಲೆನೆಂದು ಮರಿಕಪಿಯೊಂದು ಹೇಳಿದರೆ, ಇನ್ನೊಂದು ಕಪಿ 30 ಯೋಜನ ಹಾರಬಲ್ಲೆ, ಮಗದೊಂದು 40 ಯೋಜನ ಎಂದಿತು. ಪ್ರಶ್ನೆ ಸಂಖ್ಯೆ 4. ಮಾನಸಿಕ ಸಾಮರ್ಥ್ಯದ ಬಗ್ಗೆ ಹನುಮಂತನಿಗೆ ಏನು ಹೇಳಲಾಯಿತು? ಉತ್ತರ. ಮಾನಸಿಕ ಸಾಮರ್ಥ್ಯದ ಬಗ್ಗೆ ಹನುಮಂತನಿಗೆ ಹುಟ್ಟಿನಿಂದ ಎಲ್ಲರಿಗೂ ಮಾನಸಿಕ ಸಾಮರ್ಥ್ಯವಿರುತ್ತದೆ. ಅದನ್ನು ಕೆಲವರು ಬೆಳೆಸಿಕೊಳ್ಳುತ್ತಾರೆ, ದುಡಿಸಿಕೊಳ್ಳುತ್ತಾರೆ, ಹೊಸ ಪ್ರಯೋಗಗಳಿಗೆ ಒಡ್ಡಿಕೊಂಡು ಗಟ್ಟಿಗೊಳಿಸಿಕೊಳ್ಳುತ್ತಾರೆ. ನಿನಗೆ ಆ ಸಾಧನೆ ಇದೆ, ಆತ್ಮವಿಶ್ವಾಸ ಒಂದು, ನಿನ್ನಲ್ಲಿ ಶಕ್ತಿ ಇದೆ, ಆದ ಕಾರಣ ಕೊಡುಗಲ್ಲಿನ ಮೇಲೆ ಕುಳಿತು ಯೋಚನೆ ಮಾಡುತ್ತಿರುವೆ ಎಂದು ಹೇಳಲಾಯಿತು. ಪ್ರಶ್ನೆ ಸಂಖ್ಯೆ 5. ತ್ರಿವಿಕ್ರಮನಾಗಿ ಬೆಳೆದ ಹನುಮನಿಗೆ ಸಾಗರ ಹಾಗೂ ಲಂಕೆ ಹೇಗೆ ಕಂಡವು? ಉತ್ತರ. ತ್ರಿವಿಕ್ರಮನಾಗಿ ಬೆಳೆದ ಹನುಮನಿಗೆ ಸಾಗರ ಪುಟ್ಟ ಸರೋವರದಂತೆ ಕಂಡಿತು. ಅದರಲ್ಲೊಂದು ಲಂಕೆ ಚಿಕ್ಕ ನಡುಗಡ್ಡೆಯಂತೆ ಕಂಡಿತು. ಸುತ್ತಲೂ ದಟ್ಟ ಕಾಡು, ಅರಣ್ಯದಲ್ಲಿ ರಾಕ್ಷಸಿಯರ ನಡುವೆ ತಾಯಿ ಸೀತಾದೇವಿಯನ್ನು ನೋಡಿದ. ಮುಖ್ಯ ಪ್ರಶ್ನೆ 3. ಈ ಕೆಳಗಿನ ಪ್ರಶ್ನೆಗಳಿಗೆ 6-7 ವಾಕ್ಯಗಳಲ್ಲಿ ಉತ್ತರಿಸಿರಿ. ಪ್ರಶ್ನೆ 1. ಹನುಮಂತನು ತನ್ನ ಶಕ್ತಿ ಸಾಮರ್ಥ್ಯದ ಬಗ್ಗೆ ಅಂಗದನಿಗೆ ಏನು ಹೇಳಿದನು? ಉತ್ತರ. ಹನುಮಂತನು ತನ್ನ ಶಕ್ತಿ ಸಾಮರ್ಥ್ಯದ ಬಗ್ಗೆ ಅಂಗದನಿಗೆ ಈ ರೀತಿ ಹೇಳಿದನು. ನನ್ನ ಶಕ್ತಿಯನ್ನು ನಾನು ಬಲ್ಲೆ. ಅಂಗದರೆ, ನಾನೊಂದು ಕೋತಿ. ಹಲವು ಸ್ನೇಹಿತರೊಡನೆ ಸೇರಿ ಅಲ್ಲಿಂದ ಇಲ್ಲಿಗೆ, ಇಲ್ಲಿಂದ ಅಲ್ಲಿಗೆ ಜಿಗಿದಿರಬಹುದು. ಮರ ಏರಿ ಕೊಂಬೆಯ ತುದಿಯಲ್ಲಿನ ಹಣ್ಣನ್ನು ತಿಂದಿರಬಹುದು. ಹಲವರನ್ನು ಬಾಲ ಬೀಸಿ ಹೊಡೆದಿರಬಹುದು. ಕೆಲವರನ್ನು ಕಂಡು ಅಣಕಿಸಿ ದಿಕ್ಕಿಸಿಕೊಂಡಿರಬಹುದು. ಇಷ್ಟು ಮಾತ್ರಕ್ಕೆ ನಾನು ಶಕ್ತಿವಂತನೆಂದು ಭಾವಿಸುವುದು ಸರಿಯಿಲ್ಲ ಎಂದನು. ಪ್ರಶ್ನೆ ಸಂಖ್ಯೆ 2. ಅಂಗದನು ಹನುಮಂತನನ್ನು ಯಾವ ಮಾತುಗಳಿಂದ ಉತ್ತೇಜಿಸಿದನು? ಉತ್ತರ. ಅಂಗದನು ಹನುಮಂತನಲ್ಲಿ ನೀನ್ಯಾರೆಂಬುದನ್ನು ಅರಿತುಕೋ, ನಿನ್ನಲ್ಲಿ ಪರಮಶಕ್ತಿ ಇದೆ, ಒಮ್ಮೆ ಮೈ ಕೊಡವಿ ಸಿಟ್ಟೆದ್ದು ನಿಲ್ಲು, ನನ್ನಲ್ಲೂ ಸಮುದ್ರ ಉಲ್ಲಂಘಿಸುವ ಶಕ್ತಿಯಿದೆ ಎಂದು ಒಮ್ಮೆ ಕೂಗಿ ದೊಡ್ಡ ಹೆಜ್ಜೆ ಇಡು, ನೀನು ಬೆಳೆಯುವೆ. ಶ್ರೀರಾಮನ ಆದೇಶ ನೆನಪಿಸಿಕೋ, ಸೀತಾ ಮಾತೆಯನ್ನು ಕಾಣುವ ಹಂಬಲ ತೀವ್ರವಾಗಲಿ, ಜಗಜ್ಜನನಿಗೆ ಮಹಾ ಮಾಂಗಲ್ಯ ಮುದ್ರಿಕೆ ಕೊಡುವುದು ಬೇಡವೇ? ಇದು ನಿನ್ನ ಕರ್ತವ್ಯವಲ್ಲವೇ? ನಿನ್ನ ಬಗ್ಗೆ ಅವಿಶ್ವಾಸ ಬೇಡ ಎಂಬ ಮಾತುಗಳಿಂದ ಉತ್ತೇಜಿಸಿದನು. ಪ್ರಶ್ನೆ ಸಂಖ್ಯೆ 3. ಜಾಂಬವಂತನು ಆಂಜನೇಯನಿಗೆ ಏನೆಂದು ತಿಳಿ ಹೇಳಿದನು? ಉತ್ತರ. ಆಂಜನೇಯ, ನೀನು ಮಾನಸಿಕವಾಗಿ ಸಿದ್ಧನಾಗು, ನೀನು ಕಿಂಕರ ಅಲ್ಲ ಶಂಕರ. ಎದ್ದೇಳು, ಜಾಗೃತನಾಗು, ಅಂತರಂಗದ ಕೀಳಿರಿಮೆ ತೊರೆ, ನೋಡು ಆಕಾಶದೆಡೆಗೆ. ಆ ನಿನ್ನ ಅರುಣ ಕ್ಷಣ ಕ್ಷಣಕ್ಕೂ ಬೆಳೆದು ಸೂರ್ಯನಾಗಿದ್ದಾನೆ. ಅವನ ಪ್ರಖರತೆ ಗಮನಿಸು, 1000 ಪಟ್ಟು ಹೆಚ್ಚಿಸಿದ್ದಾನೆ. ನೀನು ಬಲಶಾಲಿ, ಮನಸ್ಸಿದ್ದರೆ ಮಾರ್ಗವಿದೆ, ಏಳು, ಎಚ್ಚರಾಗು ಎಂದು ಜಾಂಬವಂತನು ಆಂಜನೇಯನಿಗೆ ತಿಳಿ ಹೇಳಿದನು. ಮುಖ್ಯ ಪ್ರಶ್ನೆ 4. ಈ ಕೆಳಗಿನ ಮಾತುಗಳನ್ನು ಯಾರು ಯಾರಿಗೆ ಹೇಳಿದರು ಬರೆಯಿರಿ. 1. ಹನುಮ, ಸಮುದ್ರ ಜಿಗಿಯುವ ಬದಲು ಇಲ್ಲಿ ಏಕೆ ಸುಮ್ಮನೆ ಕುಳಿತಿರುವೆ?
ಯಾರು ಹೇಳಿದರು ಈ ಮಾತನ್ನು? ಜಾಂಬವಂತ ಹೇಳಿದನು. ಯಾರಿಗೆ ಹೇಳಿದರು? ಹನುಮನಿಗೆ ಹೇಳಿದನು. 2. ನಿನ್ನಲ್ಲಿ ಪರಮಶಕ್ತಿ ಇದೆ. ಯಾರು ಹೇಳಿದರು ಈ ಮಾತನ್ನು? ಅಂಗದನು ಹೇಳಿದನು. ಯಾರಿಗೆ ಹೇಳಿದರು? ಹನುಮಂತನಿಗೆ ಹೇಳಿದನು. ವಾಕ್ಯ 3. ಏಳು ಎದ್ದೇಳು ಜಾಗೃತನಾಗು. ಯಾರು ಹೇಳಿದರು ಈ ಮಾತನ್ನು? ಜಾಂಬವಂತನು ಹೇಳಿದನು. ಯಾರಿಗೆ ಹೇಳಿದರು? ಹನುಮಂತನಿಗೆ ಹೇಳಿದನು. ಭಾಷಾಭ್ಯಾಸ. ಮುಖ್ಯ ಪ್ರಶ್ನೆ 1. ಕೆಳಗಿನ ವಾಕ್ಯಗಳಲ್ಲಿರುವ ಪದಗಳನ್ನು ಹಿಂದೆ ಮುಂದೆ ಮಾಡಿದೆ. ನೀವು ಅವುಗಳನ್ನು ಸರಿಪಡಿಸಿ ಬರೆಯಿರಿ. 1. ಅಪ್ಪಳಿಸುತ್ತಿವೆ ಆನೆ ಆಕಾರದ ದಂಡೆಗೆ ಅಲೆಗಳು. ಸರಿಪಡಿಸಿರುವ ವಾಕ್ಯ ಆನೆ ಆಕಾರದ ಅಲೆಗಳು ದಂಡೆಗೆ ಅಪ್ಪಳಿಸುತ್ತಿವೆ. 2. ಮಾತ್ರಕ್ಕೆ ಅಪ್ಪ ಇರಲು ರಾಜನಾದ ಮಗನಿಗೆ ಸಾಧ್ಯವೇ ಆ ಶಕ್ತಿ. ಸರಿಪಡಿಸಿರುವ ವಾಕ್ಯ ಅಪ್ಪ ರಾಜನಾದ ಮಾತ್ರಕ್ಕೆ ಮಗನಿಗೆ ಆ ಶಕ್ತಿ ಇರಲು ಸಾಧ್ಯವೇ. 3. ಸಾಮರ್ಥ್ಯವಿರುತ್ತದೆ ಹುಟ್ಟಿನಿಂದ ಮಾನಸಿಕ ಎಲ್ಲರಿಗೂ. ಸರಿಪಡಿಸಿರುವ ವಾಕ್ಯ ಹುಟ್ಟಿನಿಂದ ಎಲ್ಲರಿಗೂ ಮಾನಸಿಕ ಸಾಮರ್ಥ್ಯವಿರುತ್ತದೆ. 4. ಮಾರ್ಗವಿದೆ ನೀನೋ ಹೇಳು ಬಲಶಾಲಿ ಎಚ್ಚರಾಗು ಮನಸ್ಸಿದ್ದರೆ. ಸರಿಪಡಿಸಿರುವ ವಾಕ್ಯ ನೀನೋ ಬಲಶಾಲಿ ಮನಸ್ಸಿದ್ದರೆ ಮಾರ್ಗವಿದೆ ಹೇಳು ಎಚ್ಚರಾಗು. ಭಾಷಾಭ್ಯಾಸದಲ್ಲಿನ ಮುಖ್ಯ ಪ್ರಶ್ನೆ 2. ಕೆಳಗಿನ ಪದಗಳನ್ನು ನಿಮ್ಮ ಸ್ವಂತ ವಾಕ್ಯಗಳಲ್ಲಿ ಬಳಸಿ ಬರೆಯಿರಿ. 1. ದಿಟ್ಟಿಸಿ. ಸ್ವಂತ ವಾಕ್ಯ ನಾನು ಒಮ್ಮೊಮ್ಮೆ ಸೂರ್ಯನನ್ನು ದಿಟ್ಟಿಸಿ ನೋಡಲು ಪ್ರಯತ್ನಿಸುತ್ತೇನೆ ಆದರೆ ಸಾಧ್ಯವಾಗುತ್ತಿಲ್ಲ. 2. ಅರುಣೋದಯ. ಸ್ವಂತ ವಾಕ್ಯ ಅರುಣೋದಯದ ಸಮಯದಲ್ಲಿ ಆಕಾಶವು ಕೆಂಪು ಬಣ್ಣದಿಂದ ಕಂಗೊಳಿಸುತ್ತಿರುವುದನ್ನು ನಾನು ನೋಡಿದೆ. 3. ಹೆಮ್ಮೆ. ಸ್ವಂತ ವಾಕ್ಯ ಕನ್ನಡಿಗನಾಗಿರುವುದಕ್ಕೆ ನನಗೆ ಹೆಮ್ಮೆ ಇದೆ. 4. ಆಶಾದಾಯಕ. ಸ್ವಂತ ವಾಕ್ಯ ನಾನು ಈ ಪರೀಕ್ಷೆಯಲ್ಲಿ ಉತ್ತಮ ಅಂಕ ಪಡೆಯುತ್ತೇನೆ ಎಂದು ಆಶಾದಾಯಕನಾಗಿದ್ದೇನೆ. 5. ಕೀಳಿರಿಮೆ. ಸ್ವಂತ ವಾಕ್ಯ ನನ್ನ ಬಣ್ಣದ ಬಗ್ಗೆ ನನಗೆ ಸ್ವಲ್ಪ ಕೀಳಿರಿಮೆ ಇದೆ. ಭಾಷಾಭ್ಯಾಸದಲ್ಲಿನ ಮುಖ್ಯ ಪ್ರಶ್ನೆ 3. ಕೊಟ್ಟಿರುವ ಪದಗಳಿಗೆ ಸಮಾನಾರ್ಥಕ ಪದಗಳನ್ನು ಬರೆಯಿರಿ. ಮಾದರಿ ದಂಡೆ. ಸಮಾನಾರ್ಥಕ ಪದಗಳು ತೀರ, ದಡ, ತಡಿ. 1. ಸಮುದ್ರ. ಸಮಾನಾರ್ಥಕ ಪದಗಳು ಕಡಲು, ವಾರಿಧಿ, ಸಾಗರ. 2. ಆಕಾಶ. ಸಮಾನಾರ್ಥಕ ಪದಗಳು ಭಾನು, ನಭ, ಗಗನ, ಆಕಾಶ. 3. ತಾಯಿ. ಸಮಾನಾರ್ಥಕ ಪದಗಳು ಮಾತೆ, ಜನನಿ. 4. ಸೂರ್ಯ. ಸಮಾನಾರ್ಥಕ ಪದಗಳು ಭಾನು, ಭಾಸ್ಕರ, ರವಿ. 5. ಗೆಳೆಯ. ಸಮಾನಾರ್ಥಕ ಪದಗಳು ಮಿತ್ರ, ಸ್ನೇಹಿತ. ಮುಖ್ಯ ಪ್ರಶ್ನೆ 4. ಟಿಪ್ಪಣಿ ಬರೆಯಿರಿ. 1. ಮಾನಸಿಕ ಸಾಮರ್ಥ್ಯ. ಟಿಪ್ಪಣಿ ಮಾನಸಿಕ ಸಾಮರ್ಥ್ಯ ಅಂದ್ರೆ ನಮ್ಮ ಮನಸ್ಸಿನ ಶಕ್ತಿ. ನಾವು ಹೇಗೆ ಯೋಚನೆ ಮಾಡ್ತೀವಿ, ಹೊಸ ವಿಷಯಗಳನ್ನ ಕಲಿತೀವಿ, ಲೆಕ್ಕಗಳನ್ನ ಬಿಡಿಸ್ತೀವಿ ಮತ್ತೆ ಬೇರೆ ವಿಷಯಗಳನ್ನ ಹೇಗೆ ಪರಿಹರಿಸ್ತೀವಿ ಅನ್ನೋದೆಲ್ಲ ಇದ್ರಲ್ಲೇ ಬರುತ್ತೆ. ಕೆಲವರಿಗೆ ಬೇಗ ಕಲಿಯೋ ಶಕ್ತಿ ಇರುತ್ತದೆ, ಇನ್ನು ಕೆಲವರಿಗೆ ಸ್ವಲ್ಪ ನಿಧಾನ ಆಗಬಹುದು. ಆದ್ರೆ ಎಲ್ಲರಿಗೂ ಯೋಚನೆ ಮಾಡೋ ಕಲಿಯೋ ಶಕ್ತಿ ಇದ್ದೇ ಇರುತ್ತೆ. ನಾವು ಚೆನ್ನಾಗಿ ಓದಿದ್ರೆ, ಆಟವಾಡಿದ್ರೆ ಮತ್ತೆ ಹೊಸ ವಿಷಯಗಳನ್ನ ತಿಳ್ಕೊಂಡ್ರೆ ನಮ್ಮ ಮಾನಸಿಕ ಸಾಮರ್ಥ್ಯ ಜಾಸ್ತಿ ಆಗುತ್ತೆ. 2. ಉತ್ತೇಜನ. ಟಿಪ್ಪಣಿ ಉತ್ತೇಜನ ಅಂದ್ರೆ ಯಾರಿಗಾದ್ರೂ ಹುಮ್ಮಸ್ಸು ಬರೋ ಹಾಗೆ ಮಾಡೋದು. ಯಾರಾದ್ರೂ ಚೆನ್ನಾಗಿ ಕೆಲಸ ಮಾಡಿದ್ರೆ ಅವರಿಗೆ ನೀನು ತುಂಬಾ ಚೆನ್ನಾಗಿ ಮಾಡಿದೆ ಅಂತ ಹೇಳಿದ್ರೆ ಅದು ಅವರಿಗೆ ಇನ್ನಷ್ಟು ಚೆನ್ನಾಗಿ ಮಾಡೋಕೆ ಉತ್ತೇಜನ ಕೊಡುತ್ತೆ. ಹಾಗೆ ನಾವು ಏನಾದ್ರೂ ಕಷ್ಟದ ಕೆಲಸ ಮಾಡೋಕೆ ಶುರು ಮಾಡಿದಾಗ ನಮ್ಮ ಅಪ್ಪ ಅಮ್ಮ ಟೀಚರ್ಸ್ ನಮಗೆ ನೀನು ಮಾಡ್ತೀಯ, ಪ್ರಯತ್ನ ಮಾಡು ಅಂತ ಹೇಳಿದ್ರೆ ನಮಗೆ ಧೈರ್ಯ ಬರುತ್ತೆ. ಇದು ಕೂಡ ಒಂದು ತರಹದ ಉತ್ತೇಜನ. ಉತ್ತೇಜನ ಸಿಕ್ಕಿದ್ರೆ ಯಾರಾದ್ರೂ ಕಷ್ಟ ಪಡೋಕೆ ಗೆಲ್ಲೋಕೆ ಹೆಚ್ಚು ಪ್ರಯತ್ನ ಮಾಡ್ತಾರೆ. ಭಾಷಾಭ್ಯಾಸದಲ್ಲಿನ ಮುಖ್ಯ ಪ್ರಶ್ನೆ 5. ವಿರುದ್ಧ ಪದ ಹೇಳುವ ಆಟ. ಒಂದು ಪದ ಹೇಳಬೇಕು, ಇನ್ನೊಬ್ಬರು ಅದಕ್ಕೆ ವಿರುದ್ಧ ಪದ ಹೇಳಬೇಕು. ಮಾದರಿ ಒಬ್ಬನು, ಇನ್ನೊಬ್ಬನು. ಕತ್ತಲು, ಬೆಳಕು, ತಂಪು, ಬಿಸಿ, ಹತ್ತಿರ, ದೂರ, ಸರಿ, ತಪ್ಪು, ಮೇಲೆ, ಕೆಳಗೆ. ಮುಖ್ಯ ಪ್ರಶ್ನೆ 6. ಪದ ಕಟ್ಟುವ ಆಟ. ಪ್ರತಿ ಪದದ ಕೊನೆಯ ಅಕ್ಷರದಿಂದ ಹೊಸದೊಂದು ಪದ ಕಟ್ಟಿರಿ. ಮಾದರಿ ರಾಮ, ಮರ, ರಜ, ಜನ, ನಮನ, ನಗು, ಗುಣ. ಅದೇ ರೀತಿ ರಾಜ, ಜನ, ನಗು, ಗುರಿ, ರೀತಿ, ತೀರ, ರವಿ, ವಿಜಯ. 2. ಹನುಮ, ಮತ, ತವರು, ರುಚಿ, ಚುಮುಕಿಸು, ಸುಂದರ. 3. ಆನೆ, ನೇಸರ, ರಂಗು, ಗುಡಿಸಲು, ಲುಂಗಿ, ಗಿಳಿ. 4. ಆಕಾಶ, ಶರ, ರಂಜನೆ, ನೆಪ, ಪರಿಶ್ರಮ, ಮನಸ್ಸು. 5. ನಾಯಕ, ಕನಸು, ಸುಮ, ಮರ, ರವಿ,
ವಿಜಯ, ಯಶಸ್ಸು. ಭಾಷಾಭ್ಯಾಸದಲ್ಲಿನ ಮುಖ್ಯ ಪ್ರಶ್ನೆ 7. ಆವೃತ್ತಿ ಸೂಚಿಸಿರುವಂತೆ ಉತ್ತರಿಸಿ. 1. ಅವನು ಶಾಲೆಗೆ ಹೋಗುತ್ತಾನೆ. ಸ್ತ್ರೀಲಿಂಗ ರೂಪದಲ್ಲಿ ಬರೆಯಿರಿ. ಅವಳು ಶಾಲೆಗೆ ಹೋಗುತ್ತಾಳೆ. 2. ಕಣ್ಣು ಕಾಣಿಸದವನು. ಒಂದೇ ಪದದಲ್ಲಿ ಹೇಳಿರಿ. ಕಣ್ಣಿಲ್ಲದವನು. 3. ಅದು ನಿರಾಸೆ ಸೂಚಕವಲ್ಲವೇ? ಸೂಕ್ತ ಲೇಖನ ಚಿಹ್ನೆ ಹಾಕಿರಿ. ಅದು ನಿರಾಸೆ ಸೂಚಕವಲ್ಲವೇ? ಪ್ರಶ್ನಾರ್ಥಕ ಚಿಹ್ನೆ. 4. ನಾನು ಬೆಂಗಳೂರಿಗೆ ಹೋಗುತ್ತೇನೆ. ಪ್ರಶ್ನೆ ವಾಕ್ಯ ಮಾಡಿರಿ. ನಾನು ಬೆಂಗಳೂರಿಗೆ ಹೋಗುವೆನೇ. ಮುಖ್ಯ ಪ್ರಶ್ನೆ 8. ಕೆಳಗೆ ನೀಡಿರುವ ಪದಗಳನ್ನು ಬಿಡಿಸಿ ಬರೆಯಿರಿ. 1. ಆನೆ ಆಕಾರ. ಆನೆ ಪ್ಲಸ್ ಆಕಾರ. 2. ಪುಟಿದೇಳು. ಪುಟಿದು ಪ್ಲಸ್ ಏಳು. 3. ಫಲಾಹಾರ. ಫಲ ಪ್ಲಸ್ ಆಹಾರ. 4. ಕೊಡುಗಲ್ಲು. ಕೊಡು ಪ್ಲಸ್ ಕಲ್ಲು. 5. ಅರುಣೋದಯ. ಅರುಣ ಪ್ಲಸ್ ಉದಯ. ಪದಗಳ ಅರ್ಥ. ಅಂತರಂಗ, ಒಳಗಿನ. ಅರುಣ, ಸೂರ್ಯ. ಆಶಾದಾಯಕ, ಭರವಸೆಯಿಂದ ಕೂಡಿದ. ಕಡಲು, ಸಮುದ್ರ. ಕೆರಳಿದ, ಸಿಟ್ಟಿಗೆದ್ದ. ಕೀಳಿರಿಮೆ, ಹೀನತನ. ಟೊಂಗೆ, ಕೊಂಬೆ. ಅವಿತ, ಮಿತಿ ಇಲ್ಲದ. ಅರುಣೋದಯ, ಸೂರ್ಯೋದಯ. ಉಲ್ಲಂಘನೆ, ದಾಟು. ಕವಿ, ಮುಸುಕು. ಕಿಂಕರ, ಸೇವಕ. ಜಗಜ್ಜನನಿ, ಲೋಕಮಾತೆ. ತಡಿ, ದಡ. ದಂಡೆ, ದಡ, ತೀರ. ದಿಕ್ಕು ತೋಚದಂತಾಯಿತು. ದಾರಿ ಕಾಣದಾಯಿತು. ನಿಲುಕು, ಕಣ್ಣಿಗೆ ಕಾಣುವಷ್ಟು ದೂರ. ಮೈ ಕೊಡವು, ಧೈರ್ಯದಿಂದ ಮೇಲೇಳು. ಯೋಜನ, ಸುಮಾರು 9 ಮೈಲು. ವರ್ಣನೆ, ಹೊಗಳಿಕೆ, ಬಣ್ಣನೆ. ದಕ್ಕಿಸು, ಪಡೆದು. ದಿಟ್ಟಿಸಿ, ವೀಕ್ಷಿಸಿ. ಬಲ್ಲೆವು, ತಿಳಿದಿದ್ದೇವೆ. ಮಿಗಿಲು, ಹೆಚ್ಚು. ರುದ್ರ ನರ್ತನ, ಭಯಂಕರ ಆರ್ಭಟ, ಹಂಬಲ, ಆಸೆ ಅಥವಾ ಉತ್ಸಾಹ. 1. ಜಾಂಬವಂತ, ಕರಡಿ. ಇವನು ಕೃತಯುಗ, ತ್ರೇತಾಯುಗ, ದ್ವಾಪರ ಯುಗದಲ್ಲಿಯೂ ಇದ್ದನೆಂಬ ಪ್ರತೀತಿ. 2. ಅಂಗದ, ವಾಲಿ ಮತ್ತು ತಾರೆಯ ಮಗ. 3. ಹನುಮ, ಅಂಜನಾ ದೇವಿಯ ಮಗ. 4. ಸಪ್ತ ಸಾಗರ, 7 ಸಮುದ್ರಗಳು. ಲವಣ, ಉಪ್ಪು. ಇಕ್ಷು, ಕಬ್ಬಿನ ಹಾಲು. ಸುರ, ಮದ್ಯ. ಸರ್ಪಿಸ್, ತುಪ್ಪ. ದಧಿ, ಮೊಸರು. ಕ್ಷೀರ, ಹಾಲು. ಜಲ, ನೀರು. 5. ಇಂದ್ರ, ದೇವಲೋಕದ ಒಡೆಯ. ಸೈದ್ಧಾಂತಿಕ ವ್ಯಾಕರಣ. ಭಾವಸೂಚಕ ವಾಕ್ಯಗಳು. ಸಂತೋಷ, ಸಿಟ್ಟು, ಕೋಪ, ದುಃಖ, ನಿರಾಸೆ, ಜಿಗುಪ್ಸೆ, ಆಶ್ಚರ್ಯ, ಭಯ, ಆತಂಕ ಇವೆಲ್ಲವೂ ನಮ್ಮ ಮನಸ್ಸಿನ ಭಾವನೆಗಳು. ಈ ಭಾವನೆಗಳು ಉಂಟಾದಾಗ ಅದನ್ನು ಮಾತಿನಲ್ಲಿ ಹೇಗೆ ವ್ಯಕ್ತಪಡಿಸುತ್ತೇವೆ? ಈ ಕೆಳಗಿನ ವಾಕ್ಯಗಳನ್ನು ಹಾಗೂ ಲೇಖನ ಚಿಹ್ನೆಗಳನ್ನು ಗಮನಿಸಿ. 1. ಆಹಾ, ಆ ಗೊಂಬೆಯ ಸೂರ್ಯಾಸ್ತ ಎಷ್ಟು ಚಂದ. 2. ಅಯ್ಯೋ, ಸಮುದ್ರದಲ್ಲಿ ಸೂರ್ಯ ಜಿಗಿದೇ ಬಿಟ್ಟ. 3. ಓ, ಅವರೇ ಗೆದ್ದು ಬಂದರು. 4. ಸತ್ಯವನ್ನು ಕೊಂದರು ಈ ಜನ. 5. ಹಬ್ಬ, ಏನಿದರ ರುದ್ರ ನರ್ತನ, ಏನಿದರ ಭಯಂಕರ ಧ್ವನಿ. ಈ ರೀತಿಯ ವಾಕ್ಯಗಳನ್ನು ಭಾವಸೂಚಕ ವಾಕ್ಯಗಳು ಎಂದು ಕರೆಯುತ್ತೇವೆ. ಇದೇ ರೀತಿ ಇನ್ನೂ ಹಲವು ಭಾವಸೂಚಕ ವಾಕ್ಯಗಳನ್ನು ನೀವು ಪಟ್ಟಿ ಮಾಡಿರಿ. ಚಟುವಟಿಕೆ 1. ಭಾರತದಲ್ಲಿ ಹಲವು ವ್ಯಕ್ತಿಗಳು ಮೌಲ್ಯಗಳಿಗೆ ಹೆಸರಾಗಿದ್ದಾರೆ. ಅವರನ್ನು ನೆನಪಲ್ಲಿಡಿ. ವ್ಯಕ್ತಿ ಮೌಲ್ಯ. ಶ್ರವಣಕುಮಾರ, ಪಿತೃ ಭಕ್ತಿ. ಹರಿಶ್ಚಂದ್ರ, ಸತ್ಯ. ದುರ್ಯೋಧನ, ಛಲ. ಭೀಮ, ಬಲ. ದಧೀಚಿ, ತ್ಯಾಗ. ಕರ್ಣ, ದಾನ. ಮೀರಾ, ಭಕ್ತಿ. ಕೃಷ್ಣ, ಕುಚೇಲ, ಸ್ನೇಹ. ಮಹಾವೀರ, ಅಹಿಂಸೆ.